ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಾನು ಸ್ವಲ್ಪ ಲಾಂಗ್ ಗ್ಯಾಪ್ ಆದಮೇಲೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡೋಕ್ಕೆ ಕೂಡ ಒಂದು ರೀಸನ್ ಇದೆ ಆ್ಯಂಡ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಸ್ಪೆಷಲಿ ಲಾಸ್ಟ್ ವೀಕ್ ದುಬೈ ಮತ್ತು ಅಬುಧಾಬಿ ಮತ್ತು ತುಂಬ UAE ಪ್ಲೇಸಲ್ಲಿ ಹೆವಿ ರೇನ್ ಆಗಿತ್ತು. ಮಳೆ ಬಂದು ಅಂದರೆ ಎಷ್ಟು ಜೋರಾಗಿ ಮಳೆ ಬಂತು ಅಂದರೆ ಫುಲ್ ರೋಡ್ ಎಲ್ಲ ಬ್ಲಾಕ್ ಆಗಿ ಏನು ಕೂಡ ವೆಹಿಕಲ್ ಏನು ಕೂಡ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಇದರಿಂದ ತುಂಬ ಕಷ್ಟ ಆಯಿತು. ಎಸ್ಪೆಷಲಿ ನಮ್ಮಂಥ ಮನೆ ಯಾರಿಗೆಲ್ಲ ಇದೆ ನೋಡಿ, ಒಂದು ಸ್ವಲ್ಪ ದೊಡ್ಡ ಇದು ವಿಂಡೋ ಇದ್ದವರಿಗೆ ತುಂಬ ಕಷ್ಟ ಆಯಿತು. ತುಂಬ ನೀರೆಲ್ಲ ಮನೆ ಒಳಗೆ ಬಂದು ರಾತ್ರಿ ನಾವು ಕೂತ್ಕೊಂಡು ಎಲ್ಲ ಕ್ಲೀನ್ ಮಾಡಿ ಒರೆಸಿ ಆಮೇಲೆ ಮಲಗುವಾಗ 3-4 ಗಂಟೆ ಆಯಿತು ಬೆಳಿಗ್ಗೆದು. ಅದು ಕೂಡ ಅಷ್ಟು ಹೆವಿ ರೇನ್ ಬಂದಿದ್ದರಿಂದ. ಇಲ್ಲಿ ಮಳೆಗಾಲ ಇಲ್ಲ, ವರ್ಷಕ್ಕೆ 1 ಅಥವಾ 2 ಸಲ ಮಳೆ ಬರುತ್ತೆ ಅಷ್ಟೇ. ಬಟ್ ಈ ವರ್ಷ ಫುಲ್ ವೀಕ್ ಮಳೆ ಬಂದಿದ್ದರಿಂದ ತುಂಬ ಕಷ್ಟ ಆಯಿತು. ಜೊತೆಗೆ ಸ್ಕೂಲ್ ಮುಂಚೆನೇ ಇರಲಿಲ್ಲ, ಯಾಕೆಂದರೆ ಇಲ್ಲಿ ದುಬೈನ ಸಿಚುವೇಶನ್, UAE ಸಿಚುವೇಶನ್ ನಿಮಗೆ ಹೇಗಿದೆ ಅಂತ ಗೊತ್ತಿದೆ. ನನ್ನ ವಿಡಿಯೋ ಯಾರಾದರೂ ನೋಡಿದರೆ ಅಥವಾ ನ್ಯೂಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಸ್ಕೂಲೆಲ್ಲ ಆಫ್ ಇತ್ತು. ಇವಾಗ ನೆಕ್ಸ್ಟ್ ಇಯರ್ ಅವರು ಆನ್ಲೈನ್ ಕ್ಲಾಸ್ ಶುರು ಮಾಡಿದ್ದಾರೆ. ಇವಾಗ ನೆಕ್ಸ್ಟ್ ಮಂಡೆಯಿಂದ ಆನ್ಲೈನ್ ಕ್ಲಾಸಸ್ ಶುರುವಾಗ್ತಾ ಇದೆ. ಆಮೇಲೆ ಇವಾಗ ಹೊಸ ವರ್ಷ, ಹೊಸ ಬುಕ್ಸ್, ಹೊಸ ಟೀಚರ್ಸ್ ಎಲ್ಲ ಸಿಗ್ತಾರೆ. ಆ್ಯಂಡ್ ಇವಾಗ ಹೊಸ ವರ್ಷಕ್ಕೆ ಯಾವ ರೀತಿ ನಾನು ಅವನಿಗೆ ಪ್ರಿಪೇರ್ ಮಾಡ್ತೇನೆ, ಎಸ್ಪೆಷಲಿ ಇವಾಗ ಊರಲ್ಲಿ ಜೂನಲ್ಲಿ ಶುರುವಾಗುತ್ತೆ ಅಲ್ವಾ ಹೊಸ ವರ್ಷ ಶಾಲೆದು, ಇಲ್ಲಿ ಏಪ್ರಿಲಲ್ಲೇ ಶುರುವಾಗುತ್ತೆ. ಸೊ ಅವೊಂದು ಸ್ಕೂಲ್ ರೆಡಿನೆಸ್ ಪ್ರೋಗ್ರಾಮ್ ನಾನು ಯಾವ ರೀತಿ ಮಾಡ್ತೀನಿ. ಆ್ಯಕ್ಚುಲಿ ನಮಗೆ ಓರಿಯೆಂಟೇಷನ್ ಒಂದು ಪ್ರೋಗ್ರಾಮ್ ಕೂಡ ಇದೆ ಪೇರೆಂಟ್ಸಿಗೆ. ಅದಾದಮೇಲೆ ಬುಕ್ ಕಲೆಕ್ಷನ್ ಆಗಿರ್ಬೋದು, ಬುಕ್ ಬೈಂಡಿಂಗ್ ಆಗಿರ್ಬೋದು, ಅಥವಾ ಬೇರೆ ಎಲ್ಲ ನಾನು ಏನು ರೆಡಿ ಮಾಡ್ತೀನಿ ಹೊಸ ವರ್ಷ ಶಾಲೆದು ಶುರುವಾಗುವಾಗ, ಅದು ತುಂಬ ಪೇರೆಂಟ್ಸ್ ಈ ವಿಡಿಯೋ ನೋಡ್ತಾ ಇದ್ದರೆ ಅವರಿಗೆ ಕೂಡ ಹೆಲ್ಪ್ ಆಗುತ್ತೆ. ಯಾಕೆಂದರೆ ತುಂಬ ಮಂದಿ ಮದರ್ಸ್ ಫಾಲೋ ಕೂಡ ಮಾಡ್ತಾರೆ. ಸೊ ಹಾಗಾಗಿ ಅವರಿಗೆ ಹೆಲ್ಪ್ಫುಲ್ ಆಗ್ಬೋದು ಅಂತ ತೋರಿಸ್ತೀನಿ. ಜೊತೆಗೆ ಒಂದು ಟಿಫಿನ್ ಐಡಿಯಾ ಕೂಡ ತೋರಿಸ್ತೀನಿ, ತುಂಬ ಸಿಂಪಲ್ ಆಗಿ ಪಾಸ್ತಾ ಯಾವ ರೀತಿ ಕುಕ್ಕರಲ್ಲಿ ಮಾಡೋದು ಅಂತ. ಬನ್ನಿ ನೋಡಿ, ನಾನು ಇಲ್ಲಿ ಸಣ್ಣದಾಗಿ ಬೆಳ್ಳುಳ್ಳಿ ಕಟ್ ಮಾಡಿದ್ದೀನಿ, ಆಮೇಲೆ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ. ಇದು ನಿಮ್ಮ ಪ್ರಿಫರೆನ್ಸ್ ಮೇಲೆ, ನಿಮಗೆ ಜಾಸ್ತಿ ವೆಜಿಟೇಬಲ್ಸ್ ಆ್ಯಡ್ ಮಾಡೋಕ್ಕಿದ್ರೆ ನೀವು ಮಾಡ್ಬೋದು. ಬಟ್ ನನ್ನ ಮಗನಿಗೆ ತಿಂತಾನೆ ಒಂದು ವೆಜಿಟೇಬಲ್, ಬಟ್ ಸದ್ಯಕ್ಕೆ ಇವತ್ತು ಬೇಡ ಅಂತ ಹೇಳಿದ. ಇದು ಇವಾಗ ಒಂದು ಊಟ ಎಲ್ಲ ಆಯಿತು, ಸಂಜೆ ನಮಗೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆ. ಸೊ ಅದಕ್ಕೆ ಅವನಿಗೆ ಸ್ನ್ಯಾಕ್ ಥರ ನಾನು ಮಾಡಿ ಕೊಡ್ತಾ ಇದ್ದೀನಿ. ಇದು ಒಂದು ಹೆಲ್ದಿ ಆಪ್ಷನ್ ಅಂತ ಹೇಳ್ಬೋದು. ಟೇಸ್ಟಿ ಕೂಡ ಇರುತ್ತೆ, ಡಿಫ್ರೆಂಟ್ ಆಗಿ ಕೂಡ ಇರುತ್ತೆ. ನಿಮಗೆ ಬೇಕಾದ ವೆಜಿಟೇಬಲ್ಸ್ ಕೂಡ ನೀವು ಆ್ಯಡ್ ಮಾಡ್ಬೋದು. ನಾನು ಯಾವಾಗಲೂ ತರುವಾಗ ಆದಷ್ಟು ನಾನು ವೀಟ್ ಪಾಸ್ತಾ ತರೋಕ್ಕೆ ಟ್ರೈ ಮಾಡ್ತೀನಿ, ಅಂದರೆ ಗೋಧಿ ಹಿಟ್ಟಿನಿಂದ ಮಾಡಿದ ಪಾಸ್ತಾ. ಮೈದಾ ಪಾಸ್ತಾ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ನಾನು ತರುವಾಗ ಸೂಪರ್ ಮಾರ್ಕೆಟಲ್ಲಿಯೇ ಚೆಕ್ ಮಾಡಿ ಓದಿನೇ ತರೋದು. ಸೊ ಇದು ಇವಾಗ ಲಾಸ್ಟ್ ಇಷ್ಟೇ ಕ್ವಾಂಟಿಟಿ ಉಳಿದಿದೆ, ಅದಕ್ಕೆ ಇದು ಫುಲ್ ನಾನು ಇವಾಗ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಉಳಿದ್ರೆ ಮತ್ತು ನಮಗೆ ಹೊರಗಡೆ ಹೋಗಲಿಕ್ಕೆ ಕೂಡ ಇದೆ, ಟಿಫಿನ್ ಬಾಕ್ಸಲ್ಲಿ ಕೊಂಡೋಗ್ಬೋದು, ಅಲ್ಲಿ ಕೂಡ ತಿನ್ನಲಿಕ್ಕೆ ಆಗುತ್ತೆ ಒಂದು ವೇಳೆ ಹಸಿವಾಗಿದ್ದರೆ ಮಕ್ಕಳಿಗೆ. ನಾನು ಇಲ್ಲಿ ಕುಕ್ಕರಲ್ಲಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ. ಇದು ತುಂಬ ಈಸಿ, ಒಂದೇ ಪಾಟಲ್ಲಿ ಆಗಿಬಿಡುತ್ತೆ ಕೆಲಸ. ಇಲ್ಲಾದರೆ ಮುಂಚೆ ಸಪ್ರೇಟ್ ನೀರು ಬಿಸಿ ಮಾಡಿ, ನೀರು ಬಾಯ್ಲ್ ಮಾಡಿ, ಆಮೇಲೆ ಪಾಸ್ತಾ ಬಿಸಿ ಮಾಡಿ ಅದನ್ನು ಸೋಸಿ ಆಮೇಲೆ ವಾಪಸ್, ಅದರಲ್ಲಿ ತುಂಬ ಕಷ್ಟ ಆಗ್ತಿತ್ತು. ಇದು ಜಸ್ಟ್ 1 ಪಾಟ್ ಪಾಸ್ತಾ ರೆಸಿಪಿ. ಇವಾಗ ಒಂದು ಕುಕ್ಕರನ್ನು ಇಟ್ಟಿದ್ದೀನಿ. ಕುಕ್ಕರ್ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಯಾವುದು ಕೂಡ ನೀವು ಕುಕ್ಕಿಂಗ್ ಆಯಿಲ್ ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ, ಇಡೀ ಜೀರಿಗೆ, ಫುಲ್ ಕ್ಯೂಮಿನ್ ಸೀಡ್ಸ್ ಇದೆ ಅಲ್ವಾ, ಅದನ್ನು ಹಾಕಲಿಕ್ಕೆ ನಂದು ಮಿಸ್ ಆಯಿತು. ನಾನು ಆಮೇಲೆ ಆ್ಯಡ್ ಮಾಡಿದೆ. ನೀವು ಅದನ್ನು ಆ್ಯಡ್ ಮಾಡಿದ ಮೇಲೆ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಬೇಕು. ನಾವು ತುಂಬ ಫೈನ್ಲಿ ಚಾಪ್ ಮಾಡಿಟ್ಟ ಬೆಳ್ಳುಳ್ಳಿ ಇದೆ ಅಲ್ವಾ, ಅದನ್ನು ಒಂದು ಸ್ವಲ್ಪ ಅರ್ಧ ನಿಮಿಷ ಫ್ರೈ ಮಾಡಿದ ಮೇಲೆ, ಜಾಸ್ತಿ ಅದನ್ನು ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಆಗಿ ಟರ್ನ್ ಆದಮೇಲೆ ನೀವು ಇಮಿಡಿಯೇಟ್ಲಿ ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿ ಕೂಡ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು, ಜಾಸ್ತಿ ಅದನ್ನು ಬ್ರೌನಿಷ್ ಮಾಡಬೇಡಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ನೀವು ಟೊಮ್ಯಾಟೊ ನೀವು ಪ್ಯೂರಿ ಮಾಡಿ ಹಾಕ್ಬೋದು ಮಿಕ್ಸಿಯಲ್ಲಿ, ಇಲ್ಲಾಂದರೆ ತುಂಬ ಫೈನ್ ಚಾಪ್ ಮಾಡಿ ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ನನ್ನ ಹತ್ರ ಇವಾಗ ಟೊಮ್ಯಾಟೊ ಇರಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ನಾನು ಟೊಮ್ಯಾಟೊ ಪೇಸ್ಟನ್ನು ಹಾಕಿದ್ದೆ. ಜಾಸ್ತಿ ಹಾಕಿದರೆ ಒಂದು ಸ್ವಲ್ಪ ಹುಳಿ ಆಗುತ್ತೆ, ಅದಕ್ಕೆ ನಿಮಗೆ ಟೇಸ್ಟ್ನ ಅಕಾರ್ಡಿಂಗ್ ಮಕ್ಕಳಿಗೆ ಸ್ವಲ್ಪ ಜಾಸ್ತಿ ಹುಳಿ ಅಂತ ಅನಿಸಿದರೆ ನೀವು ಒಂದು ಸ್ವಲ್ಪ ದೊಡ್ಡ ಟೊಮ್ಯಾಟೊವನ್ನು ಹಾಕ್ಬೋದು. ಸೊ ಅದು ಎಲ್ಲ ಹಾಕಿದ ಮೇಲೆ ನಾನು ಫ್ರೈ ಮಾಡ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ಮಸಾಲೆ ಹಾಕ್ಬೋದು, ಎಷ್ಟು ಮಕ್ಕಳಿಗೆ ಬೇಕು ಆ ರೀತಿಯ ಮಸಾಲೆ. ಸಾಲ್ಟ್, ಒಂದು ಸ್ವಲ್ಪ ಟರ್ಮರಿಕ್ ಪೌಡರ್, ಹಳದಿ ಪೌಡರ್, ಅರಿಶಿನ ಪೌಡರ್, ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್, ಆಮೇಲೆ ಇದು ಕೊರಿಯಾಂಡರ್ ಪೌಡರ್, ಇದೆಲ್ಲ ನೀವು ಪೌಡರ್ ಮಸಾಲೆ ನಿಮ್ಮ ಮಗುವಿಗೆ ಬೇಕಾದ ಟೇಸ್ಟ್ನ ಅಕಾರ್ಡಿಂಗ್ ಹಾಕ್ಬೋದು. ಆ್ಯಂಡ್ ನಾನು ಇನ್ನೊಂದು ಹೇಳಲಿಕ್ಕೆ ಮರ್ತೋದೆ, ನಿಮಗೆ ಒಂದು ವೇಳೆ ವೆಜಿಟೇಬಲ್ಸ್ ಹಾಕೋಕ್ಕೆ ಬೇಕಿದ್ರೆ, ಯಾಕೆಂದರೆ ಇದು ಒಂದು ಹೆಲ್ದಿ ರೀತಿಯಾಗಿ ನೀವು ಕನ್ವರ್ಟ್ ಮಾಡ್ಬೋದು. ಹಾಗಾಗಿ ನೀವು ಟೊಮ್ಯಾಟೊ ಹಾಕುವ ಮುಂಚೆನೇ ನಿಮಗೆ ಬೇಕಾದ ಎಲ್ಲ ವೆಜಿಟೇಬಲ್ಸನ್ನು ಆ್ಯಡ್ ಮಾಡ್ಬೋದು. ನಾನು ಯೂಶ್ವಲಿ ನನ್ನ ಮಗನಿಗೆ ಕ್ಯಾರೆಟ್, ಆಮೇಲೆ ಬಟಾಣಿ ಅದೆಲ್ಲ ಇಷ್ಟ.
ಸೊ ಅದನ್ನು ನಾನು ಆ್ಯಡ್ ಮಾಡ್ತೀನಿ. ಬಟ್ ಇವಾಗ ಅವನಿಗೆ ಅಷ್ಟು ಹಸಿವಿರಲಿಲ್ಲ, ಒಂದು ಲೈಟ್ ಸ್ನ್ಯಾಕ್ ಆಗಿ ನಾನು ಮಾಡಿ ಕೊಡೋದ್ರಿಂದ ನಾನು ಯಾವುದೇ ಎಕ್ಸ್ಟ್ರಾ ವೆಜಿಟೇಬಲ್ಸ್ ಹಾಕೋಕ್ಕೆ ಹೋಗಲಿಲ್ಲ. ಸೊ ನಿಮಗೆ ಬೇಕಾದ ವೆಜಿಟೇಬಲ್ಸ್ ಎಲ್ಲ ನೀವು ಇದರಲ್ಲಿ ಆ್ಯಡ್ ಮಾಡ್ಬೋದು. ಅದು ಟೊಮೆಟೊ ಹಾಕುವ ಮುಂಚೆನೇ ಆ್ಯಡ್ ಮಾಡಿ. ಆಮೇಲೆ ಟೊಮೆಟೊ ಹಾಕಿದ ಮೇಲೆ ಅದು ಫ್ರೈ ಆದಮೇಲೆ ಆಮೇಲೆ ಲಾಸ್ಟ್ ಪಾಸ್ತಾವನ್ನು ನೀವು ಮೊದಲೇ ಬಾಯ್ಲ್ ಮಾಡಿ ಇಡಬೇಕಂತ ಇಲ್ಲ. ಇದು 1 ಪಾಟ್ ರೆಸಿಪಿ ಆಗಿರೋದ್ರಿಂದ ವೆಜಿಟೇಬಲ್ಸ್ ಎಲ್ಲ ಹಾಕಿ ಟೊಮೆಟೊ ಎಲ್ಲ ಹಾಕಿದ ಮೇಲೆ ಪಾಸ್ತಾವನ್ನು ಹಾಕಬೇಕು. ಪಾಸ್ತಾವನ್ನು ಚೆನ್ನಾಗಿ 1 ನಿಮಿಷ ತನಕ ಫ್ರೈ ಮಾಡಿದ ಮೇಲೆ ಪಾಸ್ತಾ ಮುಳುಗುವಷ್ಟು ನೀರು ಹಾಕಿದರೆ ಸಾಕು. ತುಂಬ ಜಾಸ್ತಿ ನೀರು ಹಾಕಬೇಡಿ. ತುಂಬ ಜಾಸ್ತಿ ನೀರು ಹಾಕಿದರೆ ಆಮೇಲೆ ನೀರಾಗಿ ಬಿಡುತ್ತೆ, ಸೂಪ್ ಥರ ಆಗಿಬಿಡುತ್ತೆ. ಅದಕ್ಕೆ ಜಸ್ಟ್ ಪಾಸ್ತಾ ಮುಳುಗುವಷ್ಟು ನೀರು ಹಾಕಿದರೆ ಸಾಕು. ಆಮೇಲೆ ಲಿಡ್ ಮುಚ್ಚಿ ನೀವು ಇದು ಟೇಸ್ಟ್ ನೋಡ್ಬೋದು. ಒಂದು ವೇಳೆ ನಿಮಗೆ ಸಾಲ್ಟ್ ಕಡಿಮೆ ಅಂತ ಅನಿಸಿದರೆ ಸ್ವಲ್ಪ ಸಾಲ್ಟ್ ಹಾಕಿ ಆಮೇಲೆ ಕುಕ್ಕರ್ ಮುಚ್ಚಿ 1 ವಿಸಿಲ್ ತೆಗೆದರೆ ಸಾಕು. ನಿಮ್ಮ ಪಾಸ್ತಾ ಕಂಪ್ಲೀಟಾಗಿ ರೆಡಿ ಆಗುತ್ತೆ. ಇದು ಮನೆಯಲ್ಲಿ ಮಾಡಿದಂಥ ನಟ್ ಚಾಕ್ಲೇಟ್ ತುಂಬ ಈಸಿ ಆಪ್ಷನ್. ನಾನು ಕಡಿಮೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದಂಥ ಚಾಕ್ಲೇಟ್. ಸೊ ನಿಮ್ಗೆ ಯಾರಿಗಾದ್ರೂ ರೆಸಿಪಿ ಬೇಕಿದ್ರೆ ನಾನು ಇದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ 1 ವಿಸಿಲ್ ಹಾಕಿ ಆದಮೇಲೆ ಸ್ವಲ್ಪ ಕುಕ್ಕರ್ ತಣ್ಣಗಾದ್ಮೇಲೆ ಓಪನ್ ಮಾಡಿ ನೋಡಿದಾಗ ನೋಡಿ ಇಲ್ಲಿ ಪಾಸ್ತಾ ಕಂಪ್ಲೀಟಾಗಿ ರೆಡಿ ಆಗಿದೆ. ಆ್ಯಂಡ್ ನೀರು ಕೂಡ ನಾನು ಎಷ್ಟು ಆ್ಯಡ್ ಮಾಡಿದ್ದೆ ಅಷ್ಟೇ ಸಾಕಾಯಿತು, ಏನು ಕೂಡ ನೀರಿನ ಅಂಶ ಉಳಿಲಿಲ್ಲ. ನಾನು ಸ್ವಲ್ಪ ಇದು ತಣ್ಣಗಾದ್ಮೇಲೆ ನನ್ನ ಮಕ್ಕಳಿಗೆ ಸರ್ವ್ ಮಾಡ್ತೇನೆ. ಇವಾಗ ನಾವು ಹೊರಗಡೆ ಹೋಗಲಿಕ್ಕೆ ರೆಡಿ ಆಗಿದ್ವಿ. ಆ್ಯಕ್ಚುಲಿ ನಿನ್ನೆ ಮೊನ್ನೆ ಎಲ್ಲ ಜಾಸ್ತಿ ಮಳೆ ಬರ್ತಾ ಇತ್ತು ಆ್ಯಂಡ್ ಇವತ್ತು ಮಳೆ ಬರ್ತಾ ಇಲ್ಲ ಬೆಳಿಗ್ಗೆಯಿಂದ. ಸೊ ಅದಕ್ಕೆ ಇವಾಗ ಹೊರಗೆ ಹೋಗೋದು ಬೆಸ್ಟ್ ಅಂತ ಇವಾಗಲೇ ಹೊರಟ್ವಿ. ಆಮೇಲೆ ನನ್ನ ಮಗನ ಹತ್ರ ಸ್ಕೂಲ್ ಹತ್ರ ಟೀಚರಿಗೆ ಮೀಟ್ ಮಾಡಲಿಕ್ಕೆ ಕೂಡ ಇತ್ತು, ಅದಕ್ಕೆ ನಾವು ಇವಾಗ ಹೋಗ್ತಾ ಇದ್ವಿ. ನಾನು ನಿಮಗೆ ಹೊರಗಿನ ಒಂದು ಸಲ ಸಿಚುವೇಶನ್ ತೋರಿಸ್ತೇನೆ. ಯಾಕೆಂದರೆ ಇಲ್ಲಿ ಮಳೆ ಬಂದಿದ್ದರಿಂದ ಫುಲ್ಲು ರೋಡೆಲ್ಲ ನೀರಲ್ಲಿ ಬ್ಲಾಕ್ ಆಗಿದೆ. ಆ್ಯಂಡ್ 5 ನಿಮಿಷ ನಮಗೆ ರೀಚ್ ಆಗಿರಬೇಕಿದ್ದು, ನಾವು ಅರ್ಧ ಗಂಟೆ ತಗೊಂಡ್ವಿ ರೀಚ್ ಆಗಲಿಕ್ಕೆ. ಯಾಕೆಂದರೆ ಒಂದೇ ಲೇನಲ್ಲಿ ಎಲ್ಲರೂ ಓಡಿಸಿದ್ದಾರೆ ಗಾಡಿಯನ್ನು. ನಾನು ಒಂದು ರೋಡಿನ ಒಂದು ಸೈಡ್ ಮಾತ್ರ ಡ್ರೈ ಇದೆ, ಇನ್ನೊಂದು ಸೈಡ್ ಫುಲ್ ನೀರಲ್ಲಿ ಬ್ಲಾಕ್ ಆಗಿಬಿಟ್ಟಿದೆ. ಸೊ ಅಲ್ಲಿಂದ ಡ್ರೈವ್ ಮಾಡಲಿಕ್ಕೆಲ್ಲ ಕಷ್ಟ ಆಗುತ್ತೆ. ನಿಮಗೆ ಹೊರಗಡೆ ಮಾತ್ರ ತುಂಬ ಖುಷಿ ಆಯಿತು ಈ ರೀತಿ ಮಳೆ ಎಲ್ಲ ಬಂದು. ಒಂದು ರೀತಿ ಕೂಲಾಗಿ, ಒಂದು ರೀತಿ ಊರಿನ ಒಂದು ನೆನಪು ಬರುತ್ತೆ ಇದೇ ರೀತಿ ಮಳೆ ಎಲ್ಲ ಬರುವಾಗ. ಬಟ್ ಇನ್ನೊಂದು ಏನಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಮಳೆ ಬಂದರೆ, ಎಸ್ಪೆಷಲಿ ಮನೆಗೆ ಒಳಗೆಲ್ಲ ಕೆಲವು ಮನೆ ಒಳಗೆ ನೀರೆಲ್ಲ ಬರುತ್ತೆ, ಅದೆಲ್ಲ ಕ್ಲೀನ್ ಮಾಡೋದು. ಆಮೇಲೆ ಆಚೆ ಈಚೆ ಹೋಗಲಿಕ್ಕೆ ಕೂಡ ತುಂಬ ಕಷ್ಟ. ಮತ್ತು ಇದೇ ರೀತಿ ಒಂದು 4 ದಿನ ಮಳೆ ಬಂದರೆ ತರಕಾರಿ, ವೆಜಿಟೇಬಲ್ ಅದೆಲ್ಲ ಟ್ರಕ್ ಎಲ್ಲ ಬರುತ್ತಲ್ವ ತಂದು, ಗೂಡ್ಸ್ ಎಲ್ಲ ತಂದು ಅದೆಲ್ಲ ಬರೋದು ಎಲ್ಲ ಕಡಿಮೆ ಆಗುತ್ತೆ. ಇದರಿಂದ ನಮಗೆ ಬೇಕಾದ ತರಕಾರಿ ಆಗಲಿ ಹಣ್ಣಾಗಲಿ ಕರೆಕ್ಟಾಗಿ ಸಿಗೋದಿಲ್ಲ. ಒಂದು ಸ್ವಲ್ಪ ಸ್ಟಾಕ್ ಎಲ್ಲ ಮಾಡಿದರೆ ಪರವಾಗಿಲ್ಲ ಬಟ್ ಮನೆಯಲ್ಲಿ. ಬಟ್ ಒಂದು ವೇಳೆ ಸ್ಟಾಕ್ ಎಲ್ಲ ಖಾಲಿ ಆದರೆ, ತರಕಾರಿ ವೆಜಿಟೇಬಲ್ಸ್ ಎಲ್ಲ ಖಾಲಿ ಆದರೆ, ಈ ರೀತಿ ಮಳೆ ಬಂದರೆ ಎಲ್ಲ ಆಚೆ ಈಚೆ ಹೋಗೋಕ್ಕೆ ಕಷ್ಟ. ಸೂಪರ್ ಮಾರ್ಕೆಟಲ್ಲಿ ಕೂಡ ಏನೂ ಕೂಡ ಬರೋದಿಲ್ಲ, ಯಾಕೆಂದರೆ ಗಾಡಿ ಹೋಗಲಿಕ್ಕೆ ಬರೋಕ್ಕೇ ಆಗೋದಿಲ್ಲ, ಎಲ್ಲರೂ ಮನೆಯಲ್ಲೇ ಕೂತ್ಕೊಳ್ಬೇಕು. ಆ ರೀತಿಯ ಪರಿಸ್ಥಿತಿ ಬರುತ್ತೆ ಇಲ್ಲಿ ಮಳೆ ಬಂದರೆ. 5 ನಿಮಿಷದಲ್ಲಿ ರೀಚ್ ಆಗಿರಬೇಕಾದ ನಾವು ಅರ್ಧ ಗಂಟೆ ಆಯಿತು ರೀಚ್ ಆಗಲಿಕ್ಕೆ. ಬಟ್ ಏನೋ ಒಂದು ಎನ್ವೈರನ್ಮೆಂಟ್ ತುಂಬ ಕೂಲ್ ಆಗಿದೆ, ಚೆನ್ನಾಗಿ ಫೀಲ್ ಆಗ್ತಾ ಇದೆ ನನಗೆ. ಇದು ನೆಕ್ಸ್ಟ್ ಡೇ ಸ್ಕೂಲ್ದು ಬುಕ್ ಕಲೆಕ್ಷನಿಗೆ ನಮಗೆ ಕರೆದಿದ್ರು, ಡೇಟ್ ಕೊಟ್ಟಿದ್ರು ಇವತ್ತು. ಇಲ್ಲಿ ಬಂದರೆ ಇಲ್ಲಿ ಒಂದು ದೊಡ್ಡ ಕ್ಯೂವೇ ಇದೆ. ಮೇ ಬಿ ನಮಗೆ ನಮ್ಮ ಟೋಕನ್ ನಂಬರ್ 65 ಸಿಕ್ಕಿದೆ, ಇನ್ನೂ ಕೂಡ ಅದು 40-30 ನಡೀತಾ ಇದೆ. ಸ್ವಲ್ಪ ಟೈಮ್ ತಗೊಳುತ್ತೆ, ಇಲ್ಲೇ ಕೂತ್ಕೊಳ್ಬೇಕು, ಏನೂ ಆಪ್ಷನ್ ಇಲ್ಲ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಹತ್ರ ಕೇಳಿದರೆ ಅವ್ರು ಹೇಳಿದರು ಇನ್ನೂ ಕೂಡ 1 ಗಂಟೆ ಬೇಕಾಗ್ಬೋದು ನಿಮ್ಮ ನಂಬರ್ ಬರಲಿಕ್ಕೆ, ಅಷ್ಟು ದೊಡ್ಡ ಕ್ಯೂ ಇದೆ. ಇನ್ನೂ ಕೂಡ ಬರ್ತಾ ಇದ್ದಾರೆ, 70-80 ತನಕ ನಂಬರ್ ಹೋಯಿತು ಟೋಕನ್ ನಂಬರ್ ಮೇಲೆ. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ, ಹೇಗೋ ಒಂದು ಸ್ವಲ್ಪ ಇದು ಬೈಂಡ್ ಆಮೇಲೆ ಕೆಲವು ಸ್ಟೇಷನರಿ ಎಲ್ಲ ತೊಗೊಳ್ಳಿಕ್ಕೆ ಇದೆ. ಅದಕ್ಕೆ ನಾವು ಇಲ್ಲಿ ಕೂತ್ಕೊಳ್ಳೋ ಬದಲು ಹತ್ತಿರನೇ ಇದೆ ಅದೊಂದು ಹೋಲ್ಸೇಲ್ ಶಾಪ್ ಅಂತ ಇಲ್ಲಿ ಇದೆ. ಅದು ಸ್ವಲ್ಪ ಪ್ರೈಸ್ ಎಲ್ಲ ಹೋಲ್ಸೇಲಲ್ಲಿ ಸಿಗುತ್ತೆ, ಬ್ಯಾಗ್ ಆಗಿರ್ಬೋದು, ಏನೋ ಸ್ಟೇಷ್ನರಿ ಐಟಮ್ಸ್ ಆಗಿರ್ಬೋದು. ಸೊ ನಾವು ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಕೆಲವು ಐಟಮ್ಸ್ ಎಲ್ಲ ತೊಗೊಂಡು ವಾಪಸ್ ಇಲ್ಲಿ ಬಂದರೆ ನಮ್ಮದು ಟೈಮ್ ಕೂಡ ಸೇವ್ ಆಗುತ್ತೆ ಅಲ್ವಾ. ಇಲ್ಲಿ 1 ಗಂಟೆ ಕೂತ್ಕೊಳ್ಳೋ ಬದಲು ಅಲ್ಲಿ ಫಸ್ಟ್ ಹೋಗಿ ಅಲ್ಲಿ ಕೆಲಸ ಎಲ್ಲ ಮಾಡಿ ಅಲ್ಲಿ ಐಟಮ್ಸ್ ಎಲ್ಲ ತೊಗೊಂಡು ವಾಪಸ್ ಇಲ್ಲಿ ಬಂದು ಆಮೇಲೆ ನಮ್ಮದು ಕಂಟಿನ್ಯೂ ಆಗುತ್ತೆ. ನಾನು ಹೇಳಿ ಬಂದೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡಿಗೆ, ನಾವಿಲ್ಲಿ ಹೊರಗಡೆ ಹೋಗ್ತಿದ್ವಿ, ಒಂದು ಅರ್ಧ-ಮುಕ್ಕಾಲು ಗಂಟೆಯಲ್ಲಿ ವಾಪಸ್ ಬರ್ತೀವಿ ಅಂತ. ಅದಕ್ಕೆ ಅವರು ಆಯಿತು ಅಂತ ಹೇಳಿದರು. ಅದಕ್ಕೆ ನಾವು ಇವಾಗ ಹೊರಟ್ವಿ. ಇದೇ ಅದು ಸ್ಟೇಷ್ನರಿ ಶಾಪ್ಸ್. ಇಲ್ಲಿ ತುಂಬ ಆಪ್ಷನ್ ಇದೆ, ಕೆಲವೊಂದು ಸಲ ಖಾಲಿ 1-2 ಮಾತ್ರ ಆಪ್ಷನ್ ಸಿಗುತ್ತೆ ಅಲ್ವಾ. ಬಟ್ ನಿಮಗೆ ಇಲ್ಲಿ ಮೇ ಬಿ 50+ ಆಪ್ಷನ್ ಇದೆ ಎಲ್ಲ ವೆರೈಟಿಯಲ್ಲಿ ಕೂಡ. ಸೊ ಅದಕ್ಕೆ ಇಲ್ಲೇ ಬರಲಿಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ಅದಕ್ಕೆ ಪೆನ್ಸಿಲ್ ಆಗಿರ್ಬೋದು ಅಥವಾ ಸ್ಕೆಚ್ ಪೆನ್, ಅವರಿಗೆ ಸ್ಕೆಚ್ ಪೆನ್ ಯೂಸ್ ಮಾಡಲಿಕ್ಕಿಲ್ಲ ಅಷ್ಟು, ಕಲರ್ ಪೆನ್ಸಿಲ್ ಮತ್ತು ಕ್ರಯಾನ್ಸ್ ಮತ್ತು ಈ ಥರ ಸ್ಕೇಲ್ ಅದೆಲ್ಲ ತೊಗೊಳ್ಳಿಕ್ಕೆ ಇಲ್ಲಿ ಬಂದ್ವಿ. ಆಮೇಲೆ ಜಸ್ಟ್ ಅರ್ಧ ಗಂಟೆನೇ ನಾವು ಶಾಪಿಂಗ್ ಮಾಡಿದ್ವಿ. ಇಲ್ಲಿ ಬೇಕಾದ ವಸ್ತು ಮಾತ್ರ, ಅದು ಕೂಡ ಶಾಲೆಗೆ ಬೇಕಾದ ವಸ್ತು ಮಾತ್ರ. ಆಮೇಲೆ ಇವಾಗ ವಾಪಸ್ ಹೋಗ್ತಾ ಇದ್ವಿ.
ಆಮೇಲೆ ಕೆಲವೊಂದು ಪ್ರಾಜೆಕ್ಟ್ ಎಲ್ಲ ಇರುತ್ತೆ ಅವರಿಗೆ ಅಸೈನ್ಮೆಂಟ್ಸ್, ಅದಕ್ಕೆ ಒಂದು ಸ್ವಲ್ಪ ಬಾರ್ಡರ್ ಎಲ್ಲ ಹಾಕಲಿಕ್ಕೆ ಕೆಲವೊಂದು ಮಾರ್ಕರ್ ಎಲ್ಲ ಬೇಕಾಗುತ್ತೆ ಅಲ್ವಾ, ಅದು ಬೇಸಿಕ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಸೊ ಅದನ್ನೆಲ್ಲ ನಾವು ಪ್ಯಾಕ್ ಮಾಡಿ ಒಂದು ಅರ್ಧ ಗಂಟೆಯಲ್ಲೇ ಹೊರಟ್ವಿ ನಾವು. ಎಲ್ಲ ಪ್ಯಾಕಿಂಗ್ ಆಯಿತು, ಎಲ್ಲ ಅಂದರೆ ಪ್ಯಾಕಿಂಗ್ ಆಯ್ತು ಎಲ್ಲ ಶಾಪಿಂಗ್ ಆಯಿತು, ಆಮೇಲೆ ಹೊರಟ್ವಿ. ಆಮೇಲೆ ಅಲ್ಲಿ ಕೂಡ ರೀಚ್ ಆಗಬೇಕಲ್ಲ, ಆಮೇಲೆ 1-1:30 ಆದಮೇಲೆ ಅಲ್ಲಿ ಲಂಚ್ ಬ್ರೇಕ್ ಎಲ್ಲ ಮಾಡ್ತಾರೆ ಮತ್ತು ಸ್ಕೂಲಲ್ಲಿ, ಅದಕ್ಕೆ ಬೇಗ ರೀಚ್ ಆದ್ವಿ ಅಲ್ಲಿ. ಆಮೇಲೆ ನಾನು ಸ್ಕೂಲಿಗೆ ಬಂದೆ, ಅಲ್ಲಿ ಎಕ್ಸಾಕ್ಟ್ ನಮ್ಮದೇ ಟೈಮ್ ಆಗಿತ್ತು ಆವಾಗ. ಆಮೇಲೆ ಇವಾಗ ಬುಕ್ ಎಲ್ಲ ಕಲೆಕ್ಟ್ ಮಾಡಿ ಇವಾಗ ಹೋಗ್ತಾ ಇದ್ವಿ. ಬುಕ್ ಕೂಡ ಕ್ರಾಸ್ ಚೆಕ್ ಮಾಡಬೇಕು, ಅಂದರೆ ಕೆಲವೊಂದು ಬುಕ್ ಪೆಂಡಿಂಗ್ ಇದೆ. ಸೊ ಅದಕ್ಕೆ ಕರೆಕ್ಟ್ ಕ್ರಾಸ್ ಚೆಕ್ ಮಾಡಿ ಅವರಿಗೆ ಹೇಳಿ ಇದು ಬುಕ್ ಎಲ್ಲ ಪೆಂಡಿಂಗ್ ಇದೆ ಅಂತ ಹೇಳಿ ವಾಪಸ್ ಬಂದ್ವಿ. 12 ಆಗಿತ್ತು ಆ್ಯಕ್ಚುಲಿ. ನಾವೆಲ್ಲ ಸ್ವಲ್ಪ ಮಕ್ಕಳಿಗೆ ಸ್ನ್ಯಾಕ್ಸ್ ಫುಡ್ ಎಲ್ಲ ಕೊಟ್ಟೆ ಹೊರಟ್ವಿ, ಅದಕ್ಕೆ ಒಳ್ಳೇದಾಯಿತು, ಅಷ್ಟು ಬೇಗ ಹಸಿವೇನಾಗಲಿಲ್ಲ. ಈಗ ಅವರಿಗೆ ಏನಾದರೂ ತಿಂಡಿ ಏನಾದರೂ ಕೊಡಬೇಕು. ಆಮೇಲೆ ಹೋಗಿದ್ದೆ ಎಲ್ಲ ಕೆಲಸ ಆಯಿತು. ಒಂದು ಲ್ಯಾಪ್ಟಾಪ್ ಒಂದು ಸರಿ ಮಾಡಲಿಕ್ಕೆ ಕೊಟ್ಟಿದ್ವಿ, ಅದೇನಂದ್ರೆ ಇವಾಗ ಇದು ಆನ್ಲೈನ್ ಅವನಿಗೆ ಶುರುವಾಗುತ್ತೆ ಮಂಡೆಯಿಂದ. ಅದಕ್ಕೆ ಆನ್ಲೈನಲ್ಲಿ ಅದರ ಲ್ಯಾಪ್ಟಾಪ್ ಬೇಕೇ ಬೇಕು. ಮೊಬೈಲಲ್ಲಿ ಆನ್ ಮಾಡಿದರೆ ಏನು ಕೂಡ ನೋಟ್ಸ್ ಆಗಲಿ, ಏನು ಟೀಚರ್ ಹೇಳೋದಾಗಲಿ ಸರಿ ನೋಟ್ಸ್ ಎಲ್ಲ ಕಾಪಿ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅವನು ಹಿಂದೆ ಲ್ಯಾಪ್ಟಾಪ್ ಯೂಸ್ ಮಾಡ್ತಾ ಇದ್ದ ಲಾಂಗ್ ಬ್ಯಾಕ್ ಆನ್ಲೈನ್ ಕ್ಲಾಸ್ ಇರುವಾಗ. ಸೊ ಅದೇ ಲ್ಯಾಪ್ಟಾಪನ್ನು ಇವಾಗಲೂ ಕೊಡ್ತಾ ಇದ್ವಿ, ಯಾಕೆಂದರೆ ತುಂಬ ರಫ್ ಯೂಸ್ ಮಾಡ್ತಾರೆ ಅಲ್ವಾ. ಅದಕ್ಕೆ ಏನಾದರೂ ಬೇರೆ ಹೊಸತು ಕೊಟ್ಟರೆ, ಹೊಸದಂದರೆ ಇನ್ನೊಂದಿದೆ, ಅದು ಹೊಸತು ಕೊಟ್ಟರೆ ಆಮೇಲೆ ಅದು ರಫ್ ಯೂಸ್ ಮಾಡಿ ಮಕ್ಕಳು ಗೊತ್ತುಂಟಲ್ಲ ಹೇಗೆ ಮಾಡ್ತಾರಂತ. ಅದಕ್ಕೆ ಇದೇ ರಿಪೇರಿ ಮಾಡಿ ಇವಾಗ ಸ್ಕ್ರೀನ್ ಕೂಡ ದೊಡ್ಡದಿದೆ, ಕರೆಕ್ಟಾಗಿ ಎಲ್ಲ ನೋಟ್ಸ್ ಎಲ್ಲ ಕಾಪಿ ಮಾಡಲಿಕ್ಕೆ ಟೀಚರ್ ಹೇಳಿದ್ದು ಎಲ್ಲ ಕರೆಕ್ಟಾಗಿ ಗೊತ್ತಾಗುತ್ತೆ. ಆಮೇಲೆ ಎಲ್ಲ ಸಿಕ್ಕಿತ್ತು. ಸ್ವಲ್ಪ ಬುಕ್ ಕವರ್, ಅವ್ರದ್ದು ಸ್ಕೂಲಿಗೆ ಸ್ಪೆಷಲ್ ಒಂದು ಬುಕ್ ಕವರ್, ಒಂದು ಪ್ಲಾಸ್ಟಿಕ್ ಕವರ್ ಥರ ಇರುತ್ತೆ, ಅದಕ್ಕೆ ಗಮ್ ಇರುತ್ತೆ, ಅದನ್ನೇ ಸ್ಟಿಕ್ ಮಾಡೋದು. ಸೊ ಅಂಥದ್ದು ಅಲ್ಲಿ ಸಿಗಲೇ ಇಲ್ಲ. ಅಲ್ಲಿ ಇವತ್ತು ಮಂಡೇ ಮಾರ್ನಿಂಗ್ ಬೆಳಿಗ್ಗೆ 7:30ಗೆ ಅವ್ರದ್ದು ಕ್ಲಾಸ್ ಶುರುವಾಗುತ್ತೆ. ಸೊ 7:30ಗೆ ಎದ್ದು ಕೂತ್ಕೊಂಡು ಇವಾಗ ಅಟೆಂಡೆನ್ಸ್ ಎಲ್ಲ ಆಯಿತು, ಇವಾಗ ಕ್ಲಾಸ್ ಕೂಡ ಶುರುವಾಯಿತು. ಬೆಳಿಗ್ಗೆ 7:30ಯಿಂದ ಮಧ್ಯಾಹ್ನ 12:30 ತನಕ ಇರುತ್ತೆ. ಮಧ್ಯೆ ಒಂದೊಂದು ಪೀರಿಯಡ್ ಆದಮೇಲೆ ಬ್ರೇಕ್ ಕೂಡ